ಸಂಜೆ ಟೈಮಲ್ಲಿ 1 ಕಪ್ ಬಿಸಿ ಚಾ ಜೊತೆ ಈ ಸ್ನಾಕ್ಸ್ ತುಂಬ ಚೆನ್ನಾಗಿರುತ್ತೆ. ಖಾರವಾಗಿ ತಿಂತಾ ಇದ್ರೆ 15 ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ನಿಪ್ಪಟ್ಟು ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ. 3 ಕಪ್ನಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನ್ ಚಿರೋಟಿ ರವನ್ನ ಹಾಕೊಳ್ಳಿ. ರವ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ನಿಪ್ಪಟ್ಟು. ಒಣ ಮೆಣಸಿನ್ಕಾಯಿನ ಈ ತರ ರುಬ್ಬಿಟ್ಟು ಹಾಕೊಳ್ಳಿ. ನೀರು ಹಾಕ್ಬೇಡಿ, ಹಾಗೆ ಪೌಡರ್ ತರ ಗ್ರೈಂಡ್ ಮಾಡಿ ಇದಕ್ಕೆ ಹಾಕೊಳ್ಳಿ. ಅದರ್ವೈಸ್ ಚಿಲ್ಲಿ ಫ್ಲೇಕ್ಸ್ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಮತ್ತೆ ಶೇಂಗಾ ಕೂಡ ಫ್ರೈ ಮಾಡ್ಕೊಂಡ್ಬಿಟ್ಟು ತರಿಯಾಗಿ ರುಬ್ಕೊಂಡು ಹಾಕೊಳ್ಳಿ. ಎಳ್ಳು, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಬಿಸಿ ಮಾಡಿದಂಥ 2 ಸ್ಪೂನ್ ಎಣ್ಣೆ, 2 ಸ್ಪೂನ್ನಷ್ಟು ತುಪ್ಪನ ಹಾಕೊಳ್ಳಿ. ದಾಲ್ಡ ಕೂಡ ಹಾಕ್ತಾರೆ ಕೆಲವೊಬ್ರು, ಅದಕ್ಕೆ ತುಂಬ ಚೆನ್ನಾಗಿ ಲೇಯರ್ ಆಗಿ ನೀವು ಬೇಕರಿಲಿ ತಿಂತಿರಲ್ವಾ, ಏನಕ್ಕಪ್ಪ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಅವರು ದಾಲ್ಡ ಯೂಸ್ ಮಾಡ್ತಾರೆ. ಸೊ ನಿಮಗೆ ಬೇಕಾಗಿತ್ತು ಅಂದರೆ ಮಾಡ್ಕೊಳ್ಳಿ, ನಾನಂತೂ ಹಾಕಲ್ಲ. ಈ ರೀತಿಯಾಗಿ ಸ್ವಲ್ಪ ಸಣ್ಣ ಸಣ್ಣ ಉಳ್ಳೆನ ಒಂದು ತಟ್ಟೆ ಅಥವಾ ಕಪ್ ಸಹಾಯದಿಂದ ಫ್ಲಾಟ್ ಆಗಿ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗಿ ಬರುತ್ತೆ ಕಣ್ರಿ.